ನಮಸ್ಕಾರ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಈ ಹೆಸರು ತುಂಬ ಪಾಪ್ಯುಲರ್ ಆಗಿತ್ತು ಒನ್ ಟೈಮಲ್ಲಿ. ಮತ್ತೆ ಈಗ ಬೆಳಕಿಗೆ ಬಂದಿದೆ. ಪಾಸಿಟಿವ್ ಆಗಂತೂ ಅಲ್ಲ, ತುಂಬ ನೆಗೆಟಿವ್ ಆಗಿ ಬೆಳಕಿಗೆ ಬಂದಿದೆ. ಈ ಪ್ರಜ್ವಲ್ ರೇವಣ್ಣ ಯಾರಪ್ಪ ಅಂದರೆ ದೇವೇಗೌಡರು ಮೊಮ್ಮಗ, ಹಾಗೆ ರೇವಣ್ಣ ಅವರ ಮಗ ಆಗಿರ್ತಾರೆ. ಇವರು ಹಾಸನದ MP ಕೂಡ ಆಗಿದ್ರು ಒನ್ ಟೈಮಲ್ಲಿ. ಆದರೆ ಇವರು ಈಗ ಮಾಡಿರುವ ಕೆಲಸ ನೋಡಿದರೆ ತುಂಬ ನಾಚಿಕೆಗೇಡು. ಇವರ ಕುಟುಂಬನೇ ತಲೆ ತಗ್ಗಿಸೋ ಹಾಗೆ ಇವರು ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಜನಪ್ರತಿನಿಧಿ ವಿಶೇಷ ಕೋರ್ಟ್ನಲ್ಲಿ ಅಪರಾಧಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಣೆ ಮಾಡಲಾಗಿದೆ. ಈ ಶಿಕ್ಷೆ ಆಗೋಕ್ಕೆ ಮೂಲ ಕಾರಣ ಏನಪ್ಪ ಅಂತ ಇಲ್ಲಿ ನೋಡೋದಾದರೆ, ಟೋಟಲ್ ಆಗಿ ಇವರ ಮೇಲೆ 4 ಪ್ರಕರಣಗಳು ದಾಖಲಾಗಿವೆ. ಮೊದಲನೇ ಪ್ರಕರಣ ಏನಪ್ಪ ಅಂತಂದರೆ, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರೋ ಕೇಸ್ 2024 ಏಪ್ರಿಲ್ 28ರಂದು ರೇವಣ್ಣ ವಿರುದ್ಧ ಮತ್ತು ಪ್ರಜ್ವಲ್ ವಿರುದ್ಧ ಇಬ್ಬರ ವಿರುದ್ಧನೂ ಕೇಸ್ ದಾಖಲಾಗುತ್ತೆ. ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಆಗಿದ್ದರೆ, ಪ್ರಜ್ವಲ್ ಅವರ ವಿರುದ್ಧ ಅತ್ಯಾಚಾರ ಆರೋಪ ಆಗಿರುತ್ತೆ. ಮತ್ತು ಎರಡನೇ ಪ್ರಕರಣ CID ಸೈಬರ್ ಕ್ರೈಮ್ ಕಡೆಯಿಂದ ಮೇ 7ರಂದು ಎರಡನೇ ಕೇಸ್ ದಾಖಲಾಗುತ್ತೆ. KR ನಗರದ ಮೂಲದ ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಮನೆ ಕೆಲಸದವರ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ, ಹಾಗೆ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆ ಆರೋಪವನ್ನು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಮೂರನೇ ಪ್ರಕರಣ ಬಂದ್ಬಿಟ್ಟು ಹಾಸನದ ಮೂಲದ ಮಹಿಳೆಯೊಬ್ಬರ ದಾಖಲೆ ಮಾಡಿದ ಕೇಸ್ನಲ್ಲಿ CID ಸೈಬರ್ ಕ್ರೈಮ್ ಠಾಣೆಯಲ್ಲಿ 2024 ಮೇ ತಿಂಗಳಲ್ಲಿ ದಾಖಲಾಗಿದ್ದ ಮೂರನೇ ಕೇಸ್ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿರೋ ಆರೋಪ ಇರುತ್ತೆ. ಮತ್ತು ನಾಲ್ಕನೇ ಪ್ರಕರಣ ಬಂದ್ಬಿಟ್ಟು KR ನಗರ ಠಾಣೆಯಲ್ಲಿ ದಾಖಲಾದ ಕೇಸ್ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿ ಆರೋಪ. 2024 ಜೂನ್ 10ರಂದು ದಾಖಲಾದ ಈ ಕೇಸ್ ಆಗಿರುತ್ತೆ. ಟೋಟಲ್ 4 ಪ್ರಕರಣದಲ್ಲಿ ಮೊದಲನೇ ಪ್ರಕರಣದ ತೀರ್ಪು ಇವತ್ತು ಅಂದರೆ 2 ಆಗಸ್ಟ್ 2025ರಂದು ತೀರ್ಪು ಹೊರಬಂದಿದೆ. ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ. ಹಾಗೆ ಸಂತ್ರಸ್ತೆಗೆ 7 ಲಕ್ಷ ಪರಿಹಾರ ಧನವನ್ನು ಕೊಡಲಾಗಿದೆ. 4 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಇಲ್ಲಿ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಜೀವನ ಪೂರ್ತಿ ಜೈಲಿನಲ್ಲೇ ಕೊಳೆಯುವಂತೆ ಮಾಡುವಂಥದ್ದು. ಆದರೆ ಇವರ ನಡತೆಯ ಆಧಾರದ ಮೇಲೆ 14ರಿಂದ 15 ವರ್ಷಗಳ ಆದ ಮೇಲೆ ಆಚೆ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯನ್ನು ಮಾಡಬಹುದಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಅವಕಾಶಗಳು ಇರುತ್ತವೆ. ಇಲ್ಲಿ ಜೀವಾವಧಿ ಶಿಕ್ಷೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ, ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಮಹಿಳೆಯು ತುಂಬಾ ಬೇಡ್ಕೊಂಡಿದ್ದಾಳೆ ಈ ಪ್ರಜ್ವಲ್ ರೇವಣ್ಣ ಅವ್ರ ಹತ್ರ. ಆದರೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಈ ಸಂತ್ರಸ್ತೆ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ಅವರ ತಾಯಿಯ ವಯಸ್ಸಾಗಿದೆ. ಆದ್ರೂ ಇವರು ಅವರ ವಯಸ್ಸನ್ನು ಲೆಕ್ಕಿಸದೆ ಇವರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಪದೇ ಪದೇ ಇವರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಹಾಗೆ ಇದನ್ನು ಹೊರಗಡೆ ಎಲ್ಲರೂ ಹೇಳಿದರೆ ನಿಮಗೆ ಜೀವ ಹಾನಿ ಮಾಡ್ತೀನಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಹಾಗೆ ಈ ಅತ್ಯಾಚಾರವನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿ ಇಟ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅವರು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಬಹಳ ಚಿಕ್ಕ ವಯಸ್ಸಿಗೆ MP ಆಗಿದ್ರು ಅನ್ನೋದು ಒಂದು ಹೆಮ್ಮೆ ಆಗಿತ್ತು. ಆದರೆ ಅದನ್ನು ಇಷ್ಟು ಬೇಗ ಇಷ್ಟು ದುರ್ಬಳಕೆ ಮಾಡ್ಕೋತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಇವರು ಜಡ್ಜ್ ಮುಂದೆ ತುಂಬಾ ಬೇಡ್ಕೊಂಡಿದ್ದಾರೆ ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ. ಆದರೆ ಇವರು ಮಾಡಿರೋ ಕೆಲಸಗಳಿಗೆ ಜಡ್ಜ್ ಯಾವುದೇ ಕಾರಣಕ್ಕೂ ಕನಿಷ್ಠ ಶಿಕ್ಷೆ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ. ಎತ್ತ ಕಡೆ ಸಾಗ್ತಿದೆ ನಮ್ಮ ಸಮಾಜ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೋಡಿ, ನಮ್ಮ ಯುವಜನ ಪೀಳಿಗೆ ಈ ಥರ ಅಟ್ರಾಕ್ಟ್ ಆಗ್ತಾ ಇದ್ದರೆ ಕೆಟ್ಟದಕ್ಕೆ ಒಳ್ಳೇದು ಮಾಡೋರು ಯಾರು ಅನ್ನೋದು ಮುಂದಿನ ಪ್ರಶ್ನೆ ಆಗಿರುತ್ತೆ. ದೇಶಕ್ಕೆ ಪ್ರಧಾನಿ ಆಗಿದ್ರು ಅನ್ನೋ ಒಂದು ಹೆಮ್ಮೆಲಿರಬೇಕಾದ್ರೇ ಅವ್ರ ಮೊಮ್ಮಗ ಹಿಂಗೆ ಮಾಡಿದ್ರು ಅಂದಾಗ ಒಂದು ಬೇಜಾರಂತೂ ಇದ್ದೇ ಇರುತ್ತೆ. ಇವರು ಕೂಡ ವೆಲ್ ಎಜುಕೇಟೆಡ್ ಆಗಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಆದರೆ ಇವರ ಮೆದುಳಲ್ಲಿ ತುಂಬಾ ನಾನ್ಸೆನ್ಸ್ ತುಂಬಿಕೊಂಡಿದೆ. ನೋಡಿ, ಇವರು ಮಾಡಿರೋಂಥ ತಪ್ಪನ್ನು ಅರಿತುಕೊಳ್ಳೋಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಈಗಲೂ ಅರಿತುಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರು ಮಾಡಿರೋದಂತೂ ತುಂಬ ದೊಡ್ಡ ತಪ್ಪು. ಇದನ್ನು ನೆಗೆಟಿವ್ ಆಗಿ ತೊಗೋಬೇಡಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಈ ವಿಚಾರ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು.